ಅನಿವಾರ್ಯ ಕೂಡ ಅಂತ ಹೇಳಿ. ಅಂದ್ರೆ ತನಿಖೆ ಸರಿಯಾದ ದಿಕ್ಕಿನಲ್ಲಿ ಸಾಗ್ತಾ ಇದೆ ಅನ್ನೋದನ್ನ ಪಾರದರ್ಶಕವಾಗಿ ತೋರಿಸಲಿಕ್ಕೆ ಪೊಲೀಸರು ಕೂಡ ಮಾಹಿತಿಯನ್ನ ಹೊರ ಹಾಕ್ಬೋದೇನೋ ಅಂತ ಹೇಳಿ, ಅಂದ್ರೆ ಅನುಮಾನಗಳು ಉಳಿಬಾರದು. ಸೆಲೆಬ್ರಿಟಿ ಇನ್ವಾಲ್ವ್ ಆಗಿದ್ದಾರೆ ಅನ್ನೋ ಕಾರಣಕ್ಕೆ ಇಷ್ಟೊಂದು ವೈಭವೀಕರಣ ಆಗ್ತಾ ಇದೆ ಅಂತ ನೀವು ಹೇಳ್ತಾ ಇದ್ದೀರಾ. ಸೆಲೆಬ್ರಿಟಿ ಇನ್ವಾಲ್ವ್ ಆಗಿರಬಹುದು ಅನ್ನೋ ಕಾರಣಕ್ಕಷ್ಟೇ. ದರ್ಶನ್ ಅವ್ರ ಚಿತ್ರ 100 ದಿನ ಆದ ಸಂದರ್ಭದಲ್ಲಿ ನಡೆಯುವ ಸೆಲೆಬ್ರೇಷನ್ ಅನ್ನು ಕೂಡ ಮಾಧ್ಯಮ ತೋರಿಸುತ್ತೆ. ದರ್ಶನ್ ಅವ್ರ ಮೇಲೆ ಆರೋಪ ಬಂದಾಗ್ಲೂ ತೋರಿಸ್ತೀವಿ, ವಿ ಆರ್ ಜಸ್ಟ್ ಮಿರರ್ ಆಫ್ ಸೊಸೈಟಿ. ಪಾಲಾಕ್ಷಯ್ಯ ಸರ್, ಪೊಲೀಸರಿಗೂ ಕೂಡ ಅನಿವಾರ್ಯತೆನ ಪಾರದರ್ಶಕವಾಗಿ ತನಿಖೆ ನಡೀತಿದೆ ಅನ್ನೋದನ್ನ ತೋರಿಸ್ಕೊಳ್ಳಿಕ್ಕೆ. ಯಾವುದೇ ಮರ್ಡರ್ ಕೇಸ್ ಆಗಲಿ ಪೊಲೀಸ್ನವರು ಅವ್ರ ಪಾಡಿಗೆ ಅವರು ತನಿಖೆಯನ್ನು ಮಾಡ್ತಾರೆ. ಆದರೆ ನಾವು ತನಿಖೆಯನ್ನು ಏನೇನು ಮಾಡ್ತಾ ಇದ್ದೀವಿ, ದಿವಸ ನಾವೇನು ತನಿಖೆಯನ್ನು ಇವತ್ತು ಕೈಗೊಂಡಿದ್ದೀವಿ ಅಂತ ಹೇಳಿ ಪಬ್ಲಿಕ್ಕಿಗೆ ಯಾವುದು ನಾವು ರಿವೀಲ್ ಮಾಡಲ್ಲ. ಅದು ನಮ್ಮ ಪಾಡಿಗೆ ನಾವು ತನಿಖೆ ಮಾಡ್ತೀವಿ. ಇಟ್ ಈಸ್ ಅನ್ಲೆಸ್ ನಾವು ಎಲ್ಲ ತನಿಖೆ ಮಾಡಿ ದೋಷಾರೋಪಣಾ ಪಟ್ಟಿ ನ್ಯಾಯಾಲಯಕ್ಕೆ ಸಲ್ಲಿಸಿದ ಮೇಲೆ ಇಟ್ ಇಸ್ ಬೇಕಮ್ ಪಬ್ಲಿಕ್ ಡಾಕ್ಯುಮೆಂಟ್. ಅಲ್ಲಿವರೆಗೂ ಈವನ್ ನಮ್ಮ ಕೇಸ್ ಫೈಲ್ ನೋಡೋದಕ್ಕೆ ನ್ಯಾಯಾಧೀಶರಿಗೆ ಮಾತ್ರ ಅಧಿಕಾರ ಇರೋದು. ಬೇರೆ ಯಾವ ಅಧಿಕಾರಿಗಳಿಗೂ ನಮ್ಮ ಕೇಸ್ ಫೈಲನ್ನು ನಮಗೆ ಕೊಡಿ ಅಂತ ಕೇಳೋದಕ್ಕೆ ಅಧಿಕಾರ ಇಲ್ಲ. ನಾವೇನು ತನಿಖೆ ಮಾಡ್ತಾ ಇದ್ದೀವಿ ಇಟ್ ಈಸ್ ಅ ಸೀಕ್ರೆಟ್. ದೋಷಾರೋಪಣೆ ಸಲ್ಲಿಸೋವರೆಗೂ ನ್ಯಾಯಾಧೀಶರು ನಮ್ಮ ಕೇಸ್ ಫೈಲ್ ಡೈರಿ ನೋಡಬೇಕಂದ್ರೆ ನ್ಯಾಯಾಧೀಶರಿಗೆ ಮಾತ್ರ ಅಧಿಕಾರ ಇರೋದು. ಅವಾಗ ಕೋರ್ಟ್ ಡಾಕ್ಯುಮೆಂಟ್ಸ್ ಆಗುತ್ತೆ ಅದು. ಎಸ್ ಸರ್, ಒಂದೇ ಒಂದು ಚಿಕ್ಕದು ಇಂಟ್ರಪ್ಷನ್ ಹೇಳ್ತೀನಿ. ಪೊಲೀಸವ್ರಿಗೆ ಒಬ್ಬ ಸೆಲೆಬ್ರಿಟಿ ಕೊಲೆ ಮಾಡಿದ್ರು ಒಂದೇ, ಒಬ್ಬ ಕಾಮನ್ ಮ್ಯಾನ್ ಕೊಲೆ ಮಾಡಿದ್ರು ಒಂದೇ. ಕಾನೂನು ದೃಷ್ಟಿನಲ್ಲಿ ಸೊ ಪೊಲೀಸರು ತಮ್ಮ ಕರ್ತವ್ಯವನ್ನು ಮಾಡಿರ್ತಾರೆ ಅಷ್ಟೇ. ಅದರಲ್ಲಿ ಅವರು ಯುದ್ಧೋನ್ಮಾದಲ್ಲಿ ನಗುವಂಥದ್ದು ಏನಿಲ್ಲ. ಆದರೆ ಕೆಲವು ಸೋಷಿಯಲ್ ಮೀಡಿಯಾಗಳು ನೋಡಿದೆ ನಾನು, ACP ಚಂದನ್ ಕುಮಾರ್ ಅವರು ದರ್ಶನ್ ಅವ್ರನ್ನ ಜೈಲಿಗೆ ಕಳಿಸಿದ ತಕ್ಷಣ ಬಹಳ ಯುದ್ಧೋನ್ಮಾದ ನಕ್ಕೊಂಡು ಬಂದರು, ನಗ್ನಗ್ತಾ ಬಂದರು ಅಂತ ಇದೆಯಲ್ಲ, ಅದು ಎಷ್ಟು ಸರಿ ಸರ್? ಪೊಲೀಸರು ನಗೋ ಚಾನ್ಸಸ್ ಬೇಕಿತ್ತ ಅಲ್ಲಿ ಅಂತ. ಬಟ್ ಅವರು ಅದನ್ನ ಅವರು ಹೈಲೈಟ್ ಮಾಡಿ ತೋರಿಸ್ಬೋದು. ಸೋಷಿಯಲ್ ಚಂದನ್ ಕುಮಾರ್ ತಮ್ಮ ಡ್ಯೂಟಿ ಮಾಡಿದ್ದಾರೆ ಅಷ್ಟೇ. ಅದನ್ನ ಆ ಟೈಮಲ್ಲಿ ಏನೋ ಯಾರೋ ಹೇಳಿರ್ಬೋದು. ನೀವು ಹೋಗ್ತೀರಿ ಹೈ ಪ್ರೊಫೈಲ್ ಕೇಸ್ಗಳಲ್ಲಿ ಪೊಲೀಸರಿಗೂ ಕೂಡ ಸುಲಭದ ಟಾಸ್ಕ್ ಅಲ್ಲ ಅದು. ಯಾವ್ಯಾವ ಮೂಲೆಯಿಂದ ಯಾವ್ಯಾವ ರೇಂಜ್ಗೆ ಒತ್ತಡಗಳು ಬರ್ತಿರುತ್ತೆ, ನಾವ್ ಅದನ್ನ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೂ ಕಷ್ಟ. ನಮಗೂ ಕೂಡ ಮಾಧ್ಯಮಕ್ಕೂ ಸಿಗ್ತಿರೋದು ಕಂಪ್ಲೀಟ್ ಇನ್ಫಾರ್ಮೇಶನ್ ಅಲ್ಲ ಸರ್. ಪೊಲೀಸ್ ಠಾಣೆ ಒಳಗಡೆ, ಜೈಲು ಒಳಗಡೆ ಏನೇನಾಗ್ತಿದೆ ಪೂರ್ತಿ ಹೇಳಲ್ಲ ಪೊಲೀಸರು. ಎಷ್ಟನ್ನ ಆಚೆ ಬಿಟ್ರೆ ತಮ್ಮ ಕೆಲಸಕ್ಕೆ ಹಾನಿ ಆಗೋದಿಲ್ವೋ ಅಷ್ಟನ್ನೇ ನಾವು ಕೂಡ ತೋರಿಸ್ಲಿಕ್ಕೆ ಸಾಧ್ಯ. ಬಟ್ ನನ್ನ ಪ್ರಶ್ನೆ ಇರೋದು ಸರ್, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡ್ಲಿಕ್ಕೆ ಈಗ 1 ತಿಂಗಳು ಆಗಿ ಹೋಗಿದೆ. ಈ ಏನು ಕೊಲೆ ಆಗಿದೆ ಅಂತ ಹೇಳಿ ನಮಗೆ ಸಿಕ್ಕ ಮಾಹಿತಿಯ ಪ್ರಕಾರ 40 ರಿಂದ 45 ದಿನಗಳ ಸಮಯ ಇರಬಹುದು ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಲಿಕ್ಕೆ. 90 ಡೇಸ್ ಅಂತ ಕೌಂಟ್ ತೆಗೆದುಕೊಂಡ್ರು ಕೂಡ ಚಾರ್ಜ್ ಶೀಟ್ ಸಲ್ಲಿಕೆ ಮಾಡೋದು ಈ ಪ್ರಕರಣದಲ್ಲಿ ಎಷ್ಟು ಪ್ರಮುಖ ಪಾತ್ರ ಆಗುತ್ತೆ ಅಂತ ಹೇಳಿ. ಈಗ ಅದ್ರ ಜೊತೆಗೆ ಕೆಲವರು ವಿಶ್ಲೇಷಣೆ ಏನಂತಂದ್ರೆ ಚಾರ್ಜ್ ಶೀಟ್ ಸಬ್ಮಿಟ್ ಆದ ತಕ್ಷಣ ಬೇಲ್ ಸಿಕ್ಬಿಡುತ್ತೆ ಅನ್ನೋ ರೀತಿಯಲ್ಲೂ ವಿಶ್ಲೇಷಣೆ ಆಗ್ತಿದೆ. ಸರಿನಾ? ಅದು ಇಲ್ಲ, 6 ದಿಕ್ಕಿದೆ, 6 ಅಂಶಗಳು ತಗೊಳ್ಳಿ. 1 2 3 4 5 6 and 7 ಆಲ್ಸೋ. ಈಗ ಪೊಲೀಸರ ಪ್ರಕ್ರಿಯೆ ಏನಿದೆ, ಇನ್ವೆಸ್ಟಿಗೇಷನ್ ಪ್ರಕ್ರಿಯೆ ಮುಗಿದು ದೇ ಹ್ಯಾವ್ ಟು ಕೋಆರ್ಡಿನೇಟ್ ವಿತ್ ದ ಕೋರ್ಟಿನ ಜುಡಿಷರಿ ಮತ್ತು ಪೊಲೀಸ್ ಡಿಪಾರ್ಟ್ಮೆಂಟ್ ಜೊತೆಗೆ ಒಂದು ಕೋಆರ್ಡಿನೇಟ್ ಆಗುತ್ತೆ. ನಮ್ಮ ಕೆಲಸ ಮುಗೀತು, ವಿ ಕಂಪ್ಲೀಟೆಡ್ ಆಲ್ ದ ಇನ್ವೆಸ್ಟಿಗೇಷನ್, ಇನ್ಯಾವುದು ಪೆಂಡಿಂಗ್ ಇಲ್ಲ ಅಂತ ಹೇಳಿ ಮಾಡಿಬಿಟ್ಟು ಕೋರ್ಟಿಗೆ ಸಬ್ಮಿಟ್ ಮಾಡ್ತಾರೆ. ಆ ಪ್ರಕ್ರಿಯೆಗಳು ನಡೀತಾ ಇರುತ್ತೆ. ಕೋರ್ಟ್ ಡೈರಿ, ಆ ಪೇಪರ್ಸ್, ಅದೇ ಎಂಟೈರ್ ಥಿಂಗ್ ಸಬ್ಮಿಟ್ ಮಾಡಬೇಕು ಅವರು. ಆ ಕನ್ಸರ್ನ್ಡ್ ಯಾರು ದೊಡ್ಡರು ಇರ್ತಾರ, IPS ರ್ಯಾಂಕ್ ಇರ್ತಾರ, ದಟ್ ಮ್ಯಾನ್ ಹ್ಯಾಸ್ ಟು ಸೈನ್ ಸಿಗ್ನೇಚರ್ ಹಾಕಿ ಅಥೆಂಟಿಕೇಶನ್ ಮಾಡ್ಬಿಟ್ಟು ಕೋರ್ಟ್ಗೆ ಹೋಗ್ಬೇಕು. ಅದು ಲೋ ಪ್ರೊಫೈಲ್ ಮಾಡೋಂಗಿಲ್ಲ ಅದನ್ನು, ಅಲ್ವಾ ಸರ್? ಪಬ್ಲಿಕ್ ಪ್ರಾಸಿಕ್ಯೂಟರ್ ಅಲ್ಲ, ಅದಲ್ಲ, ಆಮೇಲೆ ಅದು ಅಂದರೆ ಇಲಾಖೆಯಿಂದ ಹೋಗಬೇಕಾದ್ರೆ ದೆನ್ ಇಸ್ ಅಲ್ ಗೋ ಟು ಪಬ್ಲಿಕ್ ಪೀಪಿಗೆ ಹೋಗುತ್ತೆ. ಅದರಿಂದ ಅದನ್ನು ಕೋರ್ಟ್ ಮುಖಾಂತರ ಕೋರ್ಟ್ ಒಳಗೆ ಡಾಕ್ಯುಮೆಂಟೇಷನ್ ಆದ ತಕ್ಷಣ ಏನಾಗುತ್ತೆ ಅಂದರೆ ಕೋರ್ಟ್ ಕೇಳುತ್ತದು, ಯು ರಿಕ್ವೈರ್ ಎನಿ ಮೋರ್ ಆರ್ ಯು ವಾಂಟ್ ಟು ಕ್ಲೋಸ್ ಇಟ್ ಅಂತ. ಇನ್ನು ಮತ್ತೇನಾದ್ರು ಇದೆಯಾ ಬೇಕಾ ಅಂತ ಕೇಳೋದು ಕೋರ್ಟ್. ಅದು ಇಲ್ಲ ಸ್ವಾಮಿ, ಎಲ್ಲ ಮುಗೀತು ಸ್ವಾಮಿ, ಯಾವುದೇ ಸಮಸ್ಯೆ ಇಲ್ಲ ಸ್ವಾಮಿ, ನಮ್ಮ ಈಗ ಚಾರ್ಜ್ ಶೀಟ್ ಹಾಕ್ತೀವಿ ಸ್ವಾಮಿ ಅಂತಂದರೆ ಹಾಕಿದ್ರೆ ಒಂದು ಕಾನೂನಿನ ಪ್ರಕ್ರಿಯೆ ಆಗುತ್ತೆ. ಹಾಕಲಿಲ್ಲ ಅಂದರೆ ಇನ್ನೊಂದು ಥರ ಕಾನೂನು ಪ್ರಕ್ರಿಯೆ ಆಗುತ್ತೆ. ಹಾಕದೇ ಇದ್ದಾಗ ಅದಕ್ಕೆ ಬೇರೆ ಬೇರೆ ಆಲ್ಟರ್ನೇಟಿವ್ ಇದೆ. ಇಟ್ ಈಸ್ ನಾಟ್ ದಟ್ ಇನ್ನು ಪೊಲೀಸವರು ಅವ್ರು ಹೇಳಿದ್ದೇ ಕೊನೆ ಅಂತಿಮ ತೀರ್ಮಾನ ಆಗಬೇಕು ಅಂತೇನಿಲ್ಲ. ಇಫ್ ದ ಚಾರ್ಜ್ ಶೀಟ್ ಹಾಕಿಲ್ಲ, ಟೈಮ್ ಬಾಂಡ್ ಮೀರೋಯ್ತು ಅಂತಂದರೆ ಈ ಕ್ಯಾನ್ ಸೀಕ್ ಇನ್ ದ ಹೈಕೋರ್ಟ್ ಸೀಕ್ ಮಾಡ್ಬೋದು. ಈ ಕ್ಯಾನ್ ಗೋ ಟು ನಂಬರ್ 2, ಈ ಕ್ಯಾನ್ ಗೋ ಟು ಸೆಕ್ಷನ್ ಕೋರ್ಟ್. ಸೆಕ್ಷನ್ ಕೋರ್ಟ್ ಡಿನೇ ಮಾಡಿದ್ರೆ ಈ ಕ್ಯಾನ್ ಗೋ ಟು ಅಗೇನ್ ಈ ಕ್ಯಾನ್ ಅಪ್ರೋಚ್ ಹೈಕೋರ್ಟ್. ಜೊತೆ ಇನ್ನೊಂದು 4ನೇ ಹಂತ ಬಂದಾಗ ಈ ಕ್ಯಾನ್ ನೆಗೋಷಿಯೇಟ್ ವಿತ್ ದಿ ಕಂಪ್ಲೇಂಟ್ ಲಾರ್ಜ್ ಮಾಡಿದಾರಲ್ಲ, ಯಾರು ಮಾಡಿದಾರಲ್ಲ ಒಂದು ಅಮಾಯಕರು, ಅವ್ರು ಏನಾದರೂ ಕಂಪ್ಲೇಂಟಿನಲ್ಲಿ ಆ ಒಂದು ಕಂಪ್ಲೇಂಟ್ ಸ್ವಲ್ಪ ಹೆಚ್ಚು ಕಮ್ಮಿ ಮಾಡ್ಕೊಳಕ್ಕೆ ತಯಾರಾಗಿದ್ದಾರೆ, ಇವನು ಅಪರಾಧಿ, ಪೂರ್ಣ ಮಟ್ಟದ ಇವನು ಅಪರಾಧಿ ಅಲ್ಲ, ಇವನು ಪಾತ್ರ ಏನಿಲ್ಲ ಅಂತೇಳಿ ಬೇರೆ ಥರದಲ್ಲ, ಆದರೂ ಕೂಡ ದಟ್ ಕ್ಯಾನ್ ಬಿ ಆಲ್ಸೋ ನೆಗೋಷಿಯೇಟೆಡ್. ಇವೆಲ್ಲವೂ ಆಗಲಿಲ್ಲ ಅಂತಂದರೆ ಅವ್ರು ಪೊಲೀಸವರು ಒಂದು ಪರ್ಟಿಕ್ಯುಲರ್ ಪೀರಿಯಡ್ ಆದಮೇಲೆ ಚಾರ್ಜ್ ಶೀಟ್ ಹಾಕಲೇಬೇಕು.
ಚಾರ್ಜ್ ಶೀಟ್ ಹಾಕ್ಲಿಲ್ಲ ಅಂತಂದಾಗ ಇನ್ನೊಂದು ಗೇಮ್ ಇದೆ ಅಲ್ಲಿ. ಚಾರ್ಜ್ ಶೀಟ್ ಹಾಕೋದು ಡಿಲೇ ಮಾಡಿಸೋದು ಕೂಡ ಒನ್ ಕೈಂಡ್ ಆಫ್ ಟ್ಯಾಕ್ಟಿಕ್ಸ್ ಅದು. ಓಕೆ, ದಟ್ ಇಸ್ ಎ ಬ್ಯೂಟಿ. ಅದು ಅಂದ್ರೆ ಆರೋಪಿಗಳಿಗೆ ಸಹಾಯಕ ಆಗೋ ರೀತಿಯಲ್ಲಿ ಟ್ಯಾಕ್ಟಿಕ್ಸ್. ಓಕೆ, ಹಾ, ಚಾರ್ಜ್ ಶೀಟ್ ಡಿಲೇ ಮಾಡ್ತಾರೆ ಸ್ಟೇಷನ್ ಅಲ್ಲಿ. ಅದರ ಒಂದು ಕನ್ಸರ್ನ್ಡ್ ಇನ್ವೆಸ್ಟಿಗೇಷನ್ ಟೀಮ್ ಚಾರ್ಜ್ ಶೀಟ್ ಹಾಕೋದು ಡಿಲೇ ತಡ ಮಾಡಿದ್ರೆ ಈ ಕ್ಯಾನ್ ಅಪ್ರೋಚ್ ಟು ದಿ ಕೋರ್ಟ್, ಸ್ವಾಮಿ ನನಗೆ ಚಾರ್ಜ್ ಶೀಟ್ ಹಾಕ್ತಾ ಇಲ್ಲ ಅವರು. ಬಟ್ ಈ ಕೇಸ್ನಲ್ಲಿ ನಮಗ್ ಸಿಕ್ಕಿರೋ ಮಾಹಿತಿ ಪ್ರಕಾರ ಈ ಅವಧಿ ಏನಿದೆ ಲಿಮಿಟೇಷನ್ 90 days, ಅದಕ್ಕಿಂತ ಮುಂಚೆನೆ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಕ್ಕೆ ಸಿದ್ಧತೆಗಳು ಮಾಡ್ಕೊಳ್ತಿದ್ದಾರೆ ತನಿಖಾಧಿಕಾರಿಗಳು ಅಂತ ಹೇಳಿ. ಹೋಪ್ಫುಲಿ ಇನ್ ಸಿಂಪಲ್ ಆಗಿ ಹೇಳೋದಾರೆ ಸರ್, ಇನ್ ಒನ್ ಲೈನ್, ಚಾರ್ಜ್ ಶೀಟ್ ಸಲ್ಲಿಕೆ ಮಾಡಿದ್ರು ಅಂದ ತಕ್ಷಣ ಬೇಲ್ ಸಿಗುತ್ತಾ ದರ್ಶನ್ ಅವ್ರಿಗೆ? ಎಸ್ ಆರ್ ನೋ? ಪ್ರೊಸೆಸಿಂಗ್ ಆಗಬೇಕು ಅದು. ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಬೇಲ್ ಅನ್ನೋದು ಇದು ಕೇಕ್ ಪೀಸ್ ಅಲ್ಲ ಅದು. ಅಷ್ಟು ಅಂಡರ್ಗೋ. ಸೊ ಈ ಸೋಷಿಯಲ್ ಮೀಡಿಯಾಗಳಲ್ಲಿ ಕೆಳಗಡೆ ಕಾಮೆಂಟ್ ಮಾಡ್ತಿರೋದು ಚಾರ್ಜ್ ಶೀಟ್ ಸಲ್ಲಿಕೆ ಆಗ್ಲಿ, ಬೇಲ್ ಸಿಗತ್ತೆ, ಆಚೆ ಬರ್ತಾರೆ, ನಿಮ್ಮನ್ನ ನೋಡ್ಕೊಳ್ತಾರೆ ಅನ್ನೋ ರೀತಿಯಲ್ಲಿ ಕೆಲವರು ಕಾಮೆಂಟ್ ಮಾಡ್ತಿರೋರಿಗೆ. ಚಾರ್ಜ್ ಶೀಟ್ ಹಾಕಿದ್ಮೇಲೆ, ಚಾರ್ಜ್ ಶೀಟ್ ಆದ್ಮೇಲೆ, ಸಿ ದಟ್ ಈಸ್ ನಾಟ್ ಫೈನಲ್. ಚಾರ್ಜ್ ಶೀಟ್ ಆದ್ಮೇಲೆ ಏನ್ ಜುಡಿಷರಿ ವಿವೇಚನೆಗೆ ಹೋಗುತ್ತದು. ಜುಡಿಷರಿ ವಿವೇಚನೆ ಚಾರ್ಜ್ ಶೀಟ್ ಹಾಕಿದ ತಕ್ಷಣ ಇಮಿಡಿಯೇಟ್ ಆಗಿ ಕಳಿಸಿರಿ, ವಾಪಸ್ ಅವ್ರನ್ನ ತೆಗೆದ್ಬಿಡಿ, ಹ್ಯಾಂಡ್ ಕ್ಯಾಪಿಟಲ್ ತೆಗೀರಿ, ಕಳಿಸಿ ಮನೆಗೆ ಅಂತ ಹೇಳಕ್ ಬರಲ್ಲ. ಏನು ಅವರ ಕೌನ್ಸಿಲ್ ಅವರು ದೇ ಹ್ಯಾವ್ ಟು ಅಪ್ರೋಚ್ ಟು ದಿ ಕೋರ್ಟ್. ಚಾರ್ಜ್ ಶೀಟ್ ಅಲ್ಲಿ ಟರ್ಮ್ ಕಂಡೀಷನ್ಸ್ ಎಲ್ಲ ಇರ್ತವೆ. ಅದ್ರ ಬಗ್ಗೆ ಬರ್ತೀನಿ ಸರ್. ನಿಮ್ಗೆ ಪ್ರಶ್ನೆ ಒಂದೇ ಒಂದಿದೆ. ಈಗ ನೀವು ಹೇಳಿದ್ರೆ ಚಾರ್ಜ್ ಶೀಟ್ ಸಲ್ಲಿಸಬೇಕು ಅಂತ, ಇದು ಒಂದೇ ಒಂದು ಕೊಲೆ ಆಗಿರೋದು. ಯಾರು ಹೇಳಿದ್ರೆ ನೀವು ದೇಶದಲ್ಲಿ ರಾಜ್ಯದಲ್ಲಿ ದಿನಕ್ಕೂ ಅಷ್ಟೋ ಕೊಲೆಗಳಾಗ್ತಾ ಇರ್ತಾರೆ. ಹೈ ಪ್ರೊಫೈಲ್ ಕೇಸ್ ಇದು. ಹೈ ಪ್ರೊಫೈಲ್ ಕೇಸ್ ಆದರೂ ಕೂಡ ಒಂದೇ ಒಂದು ಮರ್ಡರ್ ಆಗಿರೋದು. ಬಟ್ ಆ ಮರ್ಡ್ರಲ್ಲಿ 17-18 ಜನ 19 ಜನ ಇನ್ವಾಲ್ವ್ ಆಗಿದ್ದಾರೆ. ಸೊ ಅಷ್ಟು ಜನಕ್ಕೆ ಅವರ ಒಂದು ಆರೋಪ ಅಪರಾಧ ಪ್ರೂವ್ ಆದರೆ ಆ ಒಂದು ಕೇಸಲ್ಲಿ ಅಷ್ಟು ಜನಕ್ಕೆ ಸೇಮ್ ಇದಾಗುತ್ತಾ ಪಾತ್ರಗಳ ಮೇಲೆ ಮಾಡಬೇಕಾದ್ರೆ ಈಗ ಪೊಲೀಸರು ಸೆಲೆಬ್ರಿಟಿ ಅನ್ನೋ ಕಾರಣಕ್ಕೆ ಏಟು ಮಾಡಿದಾರಾ ಅಥವಾ ಅವ್ರಿಗೆ ಸಿಕ್ಕಿರೋ ಸಾಕ್ಷ್ಯಾಧಾರಗಳ ಮೇಲೆ ಏಟು ಮಾಡಿದಾರ ಸರ್? ನಿಮ್ಮ ಒಂದು ಲಾ ಪಾಯಿಂಟ್ ಗೊತ್ತಿಲ್ಲ. ನಾನು ನಮಗೆ ಗೊತ್ತಿದ್ದ ಹಾಗೆ ಅಲ್ಲೇ ಅಲ್ಲ ಸಿಕ್ಕಿದ್ದಂತ ಸಾಂದರ್ಭಿಕ ಸಾಕ್ಷಿಗಳು ಕೊಡ್ತೀನಿ, ತಗೊಂಡು ಒಂದು ನಿಮಿಷ ಬರ್ತೀನಿ. 3 ಜನ ಹೋದ್ರಲ್ಲಿ, ಪೊಲೀಸ್ ಸ್ಟೇಷನ್ಗೆ ಹೋದ್ರು. ಸ್ವಾಮಿ ಇದೇ ನಾವೇನೋ ಮಾಡಿ ಬಂದಿದ್ದೀವಿ ಅಂತ, ಕೃತ್ಯ ಮಾಡಿ ಬಂದಿದ್ದೀವಿ ಅಂತಂದ್ರು. ಅಲ್ಲಿ ತನಕ ಪೊಲೀಸವರಿಗೆ ಈ ಕೇಸು ಸೆಲೆಬ್ರಿಟಿ ಕೇಸ್ ಅಂತ ಗೊತ್ತೇ ಇರಲಿಲ್ಲ. ವೆನ್ ದೆ ಟ್ಯಾಪ್ಡ್ ಇಟ್, ಅದನ್ನು ಯಾರು ಎತ್ತ ಅಂತ ಸ್ವಲ್ಪ ತೊಗೊಂಡಾಗ ಇವ್ರಿಗೆ ಹರಳ್ತು. ಏನು ಪೊಲೀಸ್ ಇಲಾಖೆಗೆ ಸ್ವಲ್ಪ 1 ಸೆಕೆಂಡ್ ಅವರು ಡಿಸ್ಟರ್ಬ್ ಆದ್ರು. ಇದು ಯಾವುದೋ ಒಂದು ಹೈ ಪ್ರೊಫೈಲ್ಡ್ ಕೇಸ್ ಇದೆ ಅಂತೇಳಿ ಇವರೇ ಮಾಡ್ಕೊಂಡು ನಾವು ಕೊಲೆ ಮಾಡಿದ್ವಿ ಅಂತ ಹೇಳಿ ತಪ್ಪೊಪ್ಕೊಳಕ್ ಹೋಗಿದ್ರು ಅವರು 3 ಜನ. ತಪ್ಪೊಪ್ಕೊಳಕ್ ಬಂದವ್ರ ಸಾಂದರ್ಭಿಕ ಸಾಕ್ಷ್ಯಗಳ ಮೇಲೆ ಏಟು ಹಾಕಿಲ್ಲ. ಯಾಕೆ ಇನ್ಸಿಡೆಂಟ್ ನಿಮಗೆ ಕೊಟ್ಟೆ ಅಂತಂದ್ರೆ ಈ ಕೇಸಿನ ಉದ್ಭವ ಆಗಿದೆ ಹೆಂಗೆ ಅಂತ ಕೊಟ್ಟೆ. ಈಗ ಬರ್ತೀನಿ. 17-18 ಜನ ಯಾರಿದ್ದಾರೆ ಅವರೆಲ್ಲರೂ ಕೂಡ ಸಮಾನ ಏನು ಆರೋಪಿಗಳಿದ್ದಾರೆ, ಎಲ್ಲರೂ ಆರೋಪಿಗಳೇ. ಅದ್ರಲ್ಲಿ ನಂಬರ್ಗಳು ಕೊಟ್ಟಿದ್ದಾರೆ ಅಷ್ಟೇ, A1 A2 A3 ನಂಬರ್ಗಳು ಕೊಟ್ಟಿದ್ದಾರೆ ಅಂತಂದ್ರೆ ಟು ಐಡೆಂಟಿಫೈ ದೆಮ್. 17, 18, 19 ಆರೋಪಿಗಳು. ರೋಲ್ ಏನಂತಂದ್ರೆ ಈ ಒಂದು ಪ್ರಕರಣದೊಳಗೆ ಪಿತೂರಿ, ಇನ್ಸಿಗೇಟಿವ್, ಇನ್ಫೈನ್ಮೆಂಟ್ ಇವೆಲ್ಲ ಡಿಸೈಡ್ ಆಗುತ್ತೆ. ಕೊಲೆ ಮಾಡಿದ್ದು ಯಾರು ಮಾಡಿಸಿದ್ರು, ಪ್ರಚೋದನೆ ಯಾರು ಕೊಟ್ಟರು ಅಂತ ಬಂದಾಗ ಗ್ರೇಡ್ ಏನಿಲ್ಲ, ಅದು ಜಸ್ಟ್ ಐಡೆಂಟಿಫೈ 1 and 2 ಅಂತ ಕೊಟ್ಟರದಷ್ಟೇ. ಹೌದು, ಅವರ ಅಪರಾಧ ಒಂದು ಆಮೇಲೆ ಹೊರಗಡೆ ಏನ್ ಮಾತಾಡ್ತಾ ಇದಾರೆ ಅಂದ್ರೆ A1 A2 ಅನ್ನ ತಪ್ಪಿಸ್ಕೊಳ್ಳೋದು ಕಷ್ಟ. A1 A2 ಆಗಿ ಉಳಿದ್ರೆ ಈ ಪ್ರಕರಣ ತನಿಖೆ ಆಗೋ ಹಂತದಲ್ಲಿ ಅದು ಬದಲಾಗ್ಲಿಕ್ಕೂ ಕೂಡ, ಅಂದ್ರೆ ಆರೋಪಿಗಳ ಸಂಖ್ಯೆ ಬದಲಾಗ್ಲಿಕ್ಕೂ ಕೂಡ ಅಪಾಲಕ್ಷ ಹೆಸರು ಹೇಳ್ತಾರೆ.